ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿಜಿ ಕುಕ್ಸ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನು ವಿಶೇಷತೆ ಅಂದರೆ ತುಳಸಿ ಹಬ್ಬ, ತುಳಸಿ ವಿವಾಹ. ನೋಡಿ, ನಮ್ಮ ಅಕ್ಕ ನಮ್ಮ ಭಾವ ಊರಿಂದ ಬಂದಿದ್ದಾರೆ. ನಮ್ಮ ಭಾವ ಅವರು ತುಳಸಿಗೆ ಪೇಂಟ್ ಹಚ್ತಾ ಇದ್ದಾರೆ. ಸಾಯಂಕಾಲ ಕಡೆ ಇವತ್ತು ಪೂಜೆ ಮಾಡಬೇಕು. ನಿನ್ನೆ ಹಚ್ಬೇಕೈತೆ, ಆ್ಯಕ್ಚುಲಿ ಹಚ್ಚೋದಾಗಲೇ ಇಲ್ಲ. ಹಾಗಾಗಿ ಈಗ ಬೆಳಗ್ಗೆ ಪೇಂಟ್ ಹಚ್ತಾ ಇದ್ದಾರೆ ನಮ್ಮ ಭಾವನವರು. ನಿನ್ನೆ ನೈಟ್ ಬಂದಿದ್ರು. ನೋಡಿ, ತುಳಸಿಗೆಲ್ಲ ಪೇಂಟ್ ಹಚ್ಚಿದ್ವಿ. ಎಲ್ಲ ಕೆಲಸ ಮುಗೀತು. ಹಾಗೆ ಕುತ್ಕೊಂಡಿದ್ದಾರೆ ನಮ್ಮ ಅಕ್ಕ ನಮ್ಮ ಭಾವ. ನಾನು ಇಲ್ಲೊಳಗಡೆ ಬೆಣ್ಣೆ ಕಾಸನ ಅಂತಂದೇಳಿ ಬೆಣ್ಣೆ ತಂದಿದ್ದೀನಿ. ನೋಡಿ, ರೆಡಿಮೇಡ್ ತುಪ್ಪ ಅದೆಲ್ಲ ಚೆನ್ನಾಗಿರಲ್ಲ, ಬೆಣ್ಣೆನೂ ಈಗ ಸಿಗೋಂಗಿಲ್ಲ. ಬಟ್ ಇದು ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ, ನಂದಿನಿ ಬೆಣ್ಣೆ. ಇದನ್ನು ಕಾಸಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆ. ಈಗ ರೆಡಿಮೇಡ್ ತುಪ್ಪ ಅವೆಲ್ಲ ತಿನ್ನೋಕ್ಕೆ ಯಾಕೆ ಇಷ್ಟನೇ ಆಗೋದಿಲ್ಲ, ಅಷ್ಟೇ ಟೇಸ್ಟ್ ಅನಿಸಲ್ಲ. ಮನೆಯಾಗ ಕಾಸಿದ ತುಪ್ಪ ಆದರೆ ತುಂಬ ಘಮ ಘಮ ಆಗಿ ರುಚಿಯಾಗಿರ್ತೈತಿ. ಅದಕ್ಕೆ ಈ ಥರ ಬೆಣ್ಣೆ ತಂದು ಮನೆಯಲ್ಲೇ ಕಾಸ್ಕೊಂಡು ತುಪ್ಪನ ರೆಡಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರ್ತೈತಿ. ಆಮೇಲೆ ನಿಮಗೆ ಚೀಪ್ನು ಅನ್ಸುತ್ತೆ. ಇದು ರೇಟ್ ಕಾಸ್ಟ್ಲಿ ಅನಿಸಲ್ಲ, ಚೀಪ್ ಆ್ಯಂಡ್ ಬೆಸ್ಟ್ ಅಂತಾರಲ್ಲ ಆ ಥರ ಇದು. ಸೋವಿನ ಆಗೈತಿ, ಟೇಸ್ಟಿಯಾಗಿರ್ತೈತಿ. ನಿಮಗೆ ಉಳಿತಾಯನೂ ಆಕೈತಿ ಈ ಬೆಣ್ಣೆ ತಂದು ತುಪ್ಪ ಕಾಸೋದ್ರಿಂದ. ನೋಡಿ, ಇಲ್ಲಿ ಬೆಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ. ಈಗ ಇದು ಭಾಳ ಟೈಮ್ ತೊಗೊಳಲ್ಲ, ಬೇಗ ಬೆಣ್ಣೆ ಕಾದು ಬಿಡ್ತೈತಿ. ಇದನ್ನೆಲ್ಲ ಚೆನ್ನಾಗಿ ಕಾದು ಸೌಂಡ್ ನಿಂತ್ಕೊಂತೈತಲ್ಲ, ಆವಾಗ ಏನು ಮಾಡ್ಬೇಕಂದ್ರೆ ವೀಳ್ಯದೆಲೆ ಮತ್ತು ಉಪ್ಪು ಇಲ್ಲಿ ತೊಗೊಂಡಿದ್ದೀನಿ ನೋಡಿರಿ. ಆಮೇಲೆ ನೀರು ಸ್ವಲ್ಪ ನೀರು, ವೀಳ್ಯದೆಲೆ, ಉಪ್ಪು ತೊಗೊಂಡು ಅದೆಲ್ಲ ಶಬ್ದ ನಿಂತ್ಕೊಂಡ್ಮೇಲೆ ಬೆಣ್ಣೆದು ಕಾದದ್ದು ಚೆನ್ನಾಗಿ ಆವಾಗ ಹಾಕ್ಬೇಕು ಲಾಸ್ಟಿಗೆ. ಈಗ ಲಾಸ್ಟಿಗೆ ಹಾಕಿದ್ದೀನಿ ನೋಡಿರಿ ಎಲ್ಲ ವೀಳ್ಯದೆಲೆ. ಈಗ ತುಪ್ಪ ಕಾಯ್ತು, ಸೂಪರಾಗೈತಿ. ಘಮ ಘಮ ವಾಸನೆ ಬರ್ತಾಯಿದೆ ತುಪ್ಪದ್ದು. ಈಗ ನೋಡಿ ಫ್ರೆಂಡ್ಸ್, ಸಾಯಂಕಾಲ ಆಯಿತು. ಆಗಲೇ 6 ಗಂಟೆವರೆಗೆ ಸ್ವಲ್ಪ ಎಲ್ಲ ಕತ್ಲಾಗ್ಕೊಂಡ್ಬಿಡ್ತೈತಿ. ಎಲ್ಲ ತುಳಸಿ ಮದುವೆಗೆಲ್ಲ ರೆಡಿ ಮಾಡ್ತಾಯಿದ್ವಿ. ರಂಗೋಲಿ ಹಾಕಿದ್ವಿ, ಮಂಟಪ ಎಲ್ಲ ರೆಡಿ ಮಾಡಿದ್ದೀವಿ. ನಮ್ಮ ಅಕ್ಕ ಇಲ್ಲೆಲ್ಲ ಸಮೇವು ಕಳಸ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನೋಡಿ, ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಹೂವು ಅವೆಲ್ಲ ಕಟ್ತಿದ್ದಾರೆ. ಕಂಬು, ಬಾಳೆ ಕಂಬ, ಹೂವಿನ ಚೆಂಡು ಹೂವಿಂದು. ಈಗ ಬೇಗ ಕತ್ಲಾಗ್ಬಿಡ್ತೈತಿ, ಹಂಗಾಗಿ ಎಷ್ಟು ಬೇಗ ಕತ್ಲಾಗ್ಬಿಟ್ಟಿದೆ ನೋಡಿರಿ. ಆಗಲೇ ನಮ್ಮ ರಂಗೋಲಿ ಯಾವ ಥರ ಇತ್ತು, ಚೆನ್ನಾಗಿತ್ತು ಏನಂತ ಕಮೆಂಟ್ ಮಾಡಿ ಹೇಳಿ. ನೀವು ಯಾವ ಥರ ತುಳಸಿ ಮದುವೆ ಮಾಡ್ತೀನಿ ಅಂತ ಹೇಳಿ. ಮುತ್ತೈದೆಯರಿಗೆ ಸಾಮಾನೆಲ್ಲ ರೆಡಿ ಮಾಡಿದೆ. ಈಗ ನಮ್ಮ ಮನೇಲಿ ಬಂದ ತಕ್ಷಣ ಪೂಜೆ ಮಾಡಿಬಿಡೋದು. ಅವ್ರ ಕಾಲೇಜಿಂದ ಬರ್ಬೇಕೆಲ್ಲ ಕಾಯ್ತಾಯಿದ್ದೀವಿ. ರೆಡಿಯಾಗಿದೆ. ಹಂಗಲ್ಲ, ಬ್ಲೌಸ್ ಪೀಸ್ ತೆಗೆದ್ರು ಮತ್ತೆ ಇದು ಕಾಣಂಗಿಲ್ಲ. ಬ್ಲೌಸ್ ಪೀಸ್ ಇಲ್ಲಿ ನಡ್ಕಿಟ್ರೆ ಹಂಗೆ ಹಾಕತ್ತದ. ಅಲ್ಲ, ಈಗ ಆಗೇ ಬಿಡ್ತು. ಇದಕ್ಕೊಂದು ಏನೋ ಕೊಟ್ಬಿಡಿ. ಏನು ಕೊಡ್ಲಿ? ಅಲ್ಲ, ಶರ್ಟ್, ಟೀ ಶರ್ಟ್ ಇಲ್ಲಿ ನೋಡಿ ಸಲಕ್ಕೆ. ಅಲ್ಲ, ಈಗ ಪೂಜೆ ಮಾಡಂತ ಹೇಳ್ರಿ. ನೋಡಿ, ಗೊತ್ತಿಲ್ಲ ಕಲೆ
ಗುರು ರಾಘವೇಂದ್ರ ಸ್ವಾಮಿಗಳಾದಂಗೆ. ज्ञानपूर्णं जागं ज्योति प्रदारुति. ಹಂಗೆ ನಿಂತ್ಕೊಳ್ಳಿ ಸರ್. ತುಳಸಿ ದೇವಿಗ ನಾವು ಆರತಿ ಮಾಡೋಣ, ಭಕ್ತಿಯಿಂದ ನಾವು ಈಗ ನೆನೆಸಿಬಿಡೋಣ. ಅರಿಶಿನ ಕುಂಕುಮ ಗಂಧ ಬೆರೆಸಿರಿಗಲೇ, ಪಾರಿಜಾತ ಪುಷ್ಪದ ಮಾಲೆ ಹಾಕಿರಿಗಲೇ, ಪಾರಿಜಾತ ಪುಷ್ಪದ ಮಾಲೆ ಹಾಕಿರಿಗಲೇ. ತುಳಸಿ ದೇವಿಗ ನಾವು ಆರತಿ ಮಾಡೋಣ, ಭಕ್ತಿ ನೆಲ್ಲಿಕಾಯಿ ಕಾಣು. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ನಮ್ಮ ಅಕ್ಕಗೆ ದೇವರ ಕೆಂಡಳೆಲ್ಲ ಹಾಕಿ ಅದಕ್ಕೆ ಫಸ್ಟ್ ಹಾಕಿ ಉಡಿ ತುಂಬಿದ್ವಿ. ಈಗ ಆಜು ಬಾಜು ಮನೆಯಲ್ಲೆಲ್ಲ ಬಂದಾಗ ನನ್ನ ಕುಂದಿರಿಸಿ ಅವ್ರನ್ನೆಲ್ಲ ಆಜು ಬಾಜು ಮನೆಯವ್ರನ್ನೆಲ್ಲ ಕುಂದಿರಿಸಿ ನಮ್ಮ ಅಕ್ಕ ಉಡಿ ತುಂಬ್ತಾ ಇದ್ದಾಳೆ ಎಲ್ಲರಿಗೂ. ಬಂದವರಿಗೆ ಕೋಸಂಬರಿ ಪಾನಕ ಮಾಡಿಟ್ಟಿದ್ದೆ. ನಮ್ಮ ಮನೆಯವ್ರನ್ನ ಹಾಕ್ಯಂಬಂದರು ಕೊಡಕ್ಕೆ ಅಂತಂದೇಳಿ ಮುತ್ತೈದರಿಗೆಲ್ಲ.
ನೋಡಿ ಫ್ರೆಂಡ್ಸ್ ಎಲ್ಲರೂ ಉಡಿ ತುಂಬಿಸ್ಕೊಂಡು ಹೋದ್ರು. ನಾವು ಉಡಿ ತುಂಬಿಸ್ಕೊಂಡು ಬಂದ್ವಿ. ಎಲ್ಲ ಪೂಜೆ ಮುಗೀತು. ಈಗ ಲಾಸ್ಟಿಗೆ ಕೆಂಪಾರತಿ ಮಾಡಬೇಕು. ಯಾವುದೇ ದೃಷ್ಟಿ ಏನು ಆಗಿರಬಾರ್ದು ಅಂತಂದೇಳಿ ನಾನು ನಮ್ಮ ಅಕ್ಕ ಸೇರಿ ಕೆಂಪಾರತಿ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯ ತುಳಸಿ ಮದುವೆ ಸಿಂಪಲಾಗಿ ಹೇಗಿತ್ತು ಅಂತಂದೇಳಿ ನಾನು ನೈವೇದ್ಯಕ್ಕೆ ಗೋಧಿ ಹುಗ್ಗಿ, ಪುಳಿಯೋಗರೆ, ಕೋಸಂಬರಿ, ಪಲ್ಯ ಎಲ್ಲ ಮಾಡಿದ್ದೆ. ಮತ್ತು ಯಾವ ಥರ ಆಯಿತು ಏನಂತ ಕಮೆಂಟ್ ಮಾಡಿ ಹೇಳಿ. ನೀವು ಯಾವ ಥರ ತುಳಸಿ ವಿವಾಹ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ನಮ್ಮದು ಈ ಥರ ಸಿಂಪಲಾಗಿ ಮುಗೀತು. ನಮ್ಮ ಅಕ್ಕ ಬಂದಿದ್ದು ಚೆನ್ನಾಗಾಯಿತು. ಇದು ತುಳಸಿ ವಿವಾಹದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ರಂಗೋಲಿ, ಪೂಜಾ, ಅಡುಗೆ ಯಾವ ಥರ ಎಲ್ಲ ಇತ್ತು ಅಂತ ಎಲ್ಲ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಒತ್ತಿ. ಇನ್ನೊಂದು ವಿಡಿಯೋದಾಗ ಭೇಟಿಯಾಗ್ತೀನಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ.